कर्नाटका बेंगलुरु रियासती वजीर आला DK शिव कुमार ने कर्नाटका की आवाम के लिए परमानेंट रेजिडेंशियल सर्टिफिकेट घर घर जाकर इशू करने वाले काम का आगाज़ किया। वजीर आला DK शिव कुमार ने कहा कि हर शहरी सरकारी खिदमात का मुस्तहक है जिन तक रयासी आसान और गैर ज़रूरी मुश्किलात के बग़ैर फराहम की जाएगी। DK शिव कुमार ने मज़ीद कहा कि आज मैंने डिप्टी चीफ मिनिस्टर और रेवेन्यू मिनिस्टर डॉक्टर G परमेश्वर की मौजूदगी में परमानेंट रेजिडेंशियल सर्टिफिकेट PRC सर्विस के साथ कर्नाटका भर में कैश सर्टिफिकेट की मुफ्त डोर स्टेप पर डिलीवरी के लिए रेवेन्यू डिपार्टमेंट की खुसूसी मुहिम का आगाज़ किया। वज़ीर आला DK शिव कुमार ने बात को आगे बढ़ाते हुए कहा कि हमारी हुकूमत ज़्यादा आसानी, शफाफियत और सहूलत के साथ खिदमात की फरहमी के लिए पुरअज़्म है। हुक्मरानी को लोगों के करीब लाना हमारा मकसद है। इस मौके पर डिप्टी चीफ मिनिस्टर डॉक्टर G परमेश्वर, गवर्नमेंट की चीफ सेक्रेटरी शालिनी रजनीश को मिलाकर कई सीनियर ऑफिसर मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। Certainly it's going to help him. One of the criteria is caste certificate or permanent resident certificate, and that will certainly help the SIR process. ಯಾಕೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲೇ ನಾವೊಂದು ಈ ಶಾಶ್ವತವಾದಂಥ ಪ್ರಮಾಣ ಪತ್ರವನ್ನು ಉಚಿತವಾಗಿ ಮನೆ ಬಾಗಿಲಿಗೆ ತೆರಳಿ ಅವರ ದಾಖಲೆಗಳನ್ನು ಒದಗಿಸಿಕೊಂಡು ಒಂದೇ ರಾತ್ರಿ ಸೃಷ್ಟಿ ಮಾಡಿದಂಥ ಪ್ರಮಾಣ ಪತ್ರ ಅಲ್ಲ, ಅವರ ನಿತ್ಯ ಬದುಕಿನಲ್ಲಿ ಅವರು ನಮೂನೆ ಮಾಡಿಕೊಂಡಿದ್ದಂಥ ಪ್ರಮಾಣ ಪತ್ರವನ್ನು ಇವತ್ತು ಏನು SIRಗೆ ಅವಕಾಶ ಇದೆ ಅಂತ ಹೇಳಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ. ಈಗ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲೆಕ್ಷನ್ ವೋಟರ್ ರೋಲ್ ಮಾಡಬೇಕಾದ್ರೆ ಯಾವ್ಯಾವ ದಾಖಲೆಗಳು ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಹಕಾರ ಮಾಡಲಿಕ್ಕೆ, ಜನರ ಬದುಕನ್ನು ಕಟ್ಕೊಳ್ಳಿಕ್ಕೆ, ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ, ಯಾರೂ ಮತದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಷ ಭೇದವನ್ನು ಮರೆತು ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರಿಗೆ ಸಿಕ್ಕಿರೋಂಥ ಅವಕಾಶದಲ್ಲಿ ಸರ್ಕಾರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರಿಗೆ ನೆರವಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ಐತಿಹಾಸಿಕ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. 4,85,00,000 ಕುಟುಂಬಗಳಿಗೆ ನಾವು ಅವ್ರ ಕುಟುಂಬದ ಜಾತಿ ಪತ್ರವನ್ನು, ಇನ್ಕಮ್ ಸರ್ಟಿಫಿಕೇಟ್ಗಳನ್ನು, ದಾಖಲೆಗಳನ್ನು ಪ್ರಿಂಟೌಟ್ ಮಾಡಿ ಮನೆಗೆ ಕೊಡುವಂಥ ವ್ಯವಸ್ಥೆ ಏನಿದೆಯಲ್ಲ, ಇದು ಇಡೀ ದೇಶದಲ್ಲೇ ಒಂದು ಪ್ರಥಮ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ಶಾಶ್ವತವಾದಂಥ ನಿವಾಸ ಪತ್ರ ಅವ್ರಿಗೆ ಯಾವ ಹಕ್ಕನ್ನು ಇದೆ. ಕಳೆದ 10 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಬದುಕಿದ್ದಾರೆ, ಯಾರು ಉಳಿಸ್ಕೊಂಡಿದ್ದಾರೆ, ಯಾರಿಗೆ ಆಸ್ತಿಗಳಿದೆ, ಯಾವ ದಾಖಲೆಗಳಿದೆ, ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮತ್ತಿರುವಂಥ ದಾಖಲೆಗಳನ್ನು ಅವರ ಮನೆ ಬಾಗಿಲಿಗೆ ಕೊಡುವಂಥದ್ದು ಯಾವ ಸರ್ಕಾರ ಕೂಡ ಮಾಡಲಿಲ್ಲ. ನಾನು ಮತ್ತೆ ಪ್ರತಿಯೊಬ್ಬ ರಾಜ್ಯದ ಎಲ್ಲ ಮತದಾರರಿಗೆ ಹೇಳ್ಕೊಳ್ಳೋದಿಷ್ಟೇ, ಏನು ನಮ್ಮ BLOಗಳು ಏನು ನಿಮ್ಮ ಮನೆ ಬಾಗಿಲಿಗೆ ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ, ಅದನ್ನು ಚಾಚು ತಪ್ಪದೆ ನೀವು ಸಿಗ್ನೇಚರ್ ಹಾಕಿ ವಾಪಸ್ಸು ನೀವೇ ಕೊಡಬೇಕು. ಇಲ್ಲ ಅಂದರೆ ನಿಮ್ಮ BLAಗಳು, ನಿಮ್ಮ ಯಾವುದೇ ಪಕ್ಷದ ಯಾವ BLAಗಳು ಬರ್ತಾರೆ ಅವ್ರ ಕೈ ಕೊಟ್ಟು ಅದನ್ನು ಅವ್ರಿಗೆ BLAಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಯಾರು ವೋಟರ್ ಲಿಸ್ಟಲ್ಲಿ ಹೆಸರನ್ನು ಕಳ್ಕೊಳ್ತೀರಿ ಅವರಿಗೆ ನಿಮ್ಮ ಬದುಕಿನಲ್ಲಿ ಸರ್ಕಾರದ ಸೌಲಭ್ಯಗಳಿಗೆ ವಂಚಿತರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೆ ನಿಮಗೆ ಹೇಳಬೇಕಾಗ್ತದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಸುಮಾರು 4 ಕೋಟಿ ಚಿಲ್ಲರೆ ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದೆ.
ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಗುರುಲಕ್ಷ್ಮಿ ಯೋಜನೆಯಲ್ಲಿ 1,26,00,000 ಜನರಿಗೆ ಕೊಡ್ತಾ ಇದ್ದೇವೆ. 1,61,00,000 ಜನರಿಗೆ ಗೃಹಜ್ಯೋತಿ ಕೊಡ್ತಾ ಇದ್ದೇವೆ. ಹೀಗೆ ವಿವಿಧ ಯೋಜನೆಗಳನ್ನು ಇವತ್ತು ನಮ್ಮ ರಾಜ್ಯ ಈ 5 ಗ್ಯಾರಂಟಿಗಳು ಕೊಡೋದಲ್ಲದೆ ಈ ಭೂಮಿ ಗ್ಯಾರಂಟಿಯಲ್ಲೂ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಮತ್ತೆ ನಿಮಗೆ ಮತದಾನದ ಗ್ಯಾರಂಟಿಯನ್ನು ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮನೆಗೆ ತೆರಳಿ ನಮ್ಮ ಅಧಿಕಾರಿಗಳು ತಮ್ಮ ಜಾತಿ ಪ್ರಮಾಣ ಪತ್ರ ಹಾಗೂ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಮುಂದಾಗಿರೋದು ಇದು ಇಡೀ ಕರ್ನಾಟಕ ರಾಜ್ಯದ ಒಂದು ವಿಶೇಷವಾದಂಥ ಒಂದು ದೊಡ್ಡ ಆಂದೋಲನ. ಇದು ನಮ್ಮ ಸರ್ಕಾರ ನಡೆಸ್ತಾ ಇದೆ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Vednakapom near Gaushavali Dargah, KGF, Karnataka. Contact details 9483444290 9480107826.